ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಲಿಗಳಾಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು ಹೆಚ್ಚಾಗ್ತಾನೆ ಹೋಗ್ತವೆ ಹೊರತು ಕಮ್ಮಿಗಳಾಗೋದೇ ಇಲ್ಲ. ಇದರಿಂದ ನಮಗೆ ಇನ್ಫೆಕ್ಷನ್ ಆಗಿರ್ಬೋದು, ಹಾಗೆ ಮನೆಯಲ್ಲಿ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಜೆಂಡು ಬಾಂಬ್ ಅಂತಿದ್ರೆ ಸಾಕು ನೋಡಿ, ನಿಮ್ಮ ಮನೆಯಲ್ಲಿರುವ ಇಲಿ ಕೇವಲ 2 ನಿಮಿಷದಲ್ಲಿ ಎಲ್ಲ ಇಲಿಗಳನ್ನು ಓಡಿಸ್ಬೋದು ನೋಡಿ. ಈರುಳ್ಳಿ ಒಂದಿದ್ರೆ ಸಾಕು ನೋಡಿ, ಜೆಂಡು ಬಾಂಬ್, ಈರುಳ್ಳಿ ಇವೆರಡನ್ನೂ ಸೇರಿ ನಾನು ಇಲ್ಲಿ ಒಂದು ರೆಮಿಡಿನ ಮಾಡ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಆಗಿರುವಂಥ ರೆಮಿಡಿ. ಇದನ್ನು ನೀವು ಒಂದು ಸತಿ ಮಾಡಿಕೊಂಡ್ರೆ ಸಾಕು. ನೀವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಇಲಿಗಳು ಹೋಗ್ತಾ ಇಲ್ಲ ಅಂದರೂ ಕೂಡ ಈ ಒಂದು ರೆಮಿಡಿಯಿಂದ ಇಲಿಗಳೆಲ್ಲ ಹೋಗ್ಬಿಡ್ತವೆ. ಫಸ್ಟು ಈರುಳ್ಳಿ ಏನಿದೆ ಈಗ ಮೇಲ್ಗಡೆ ಭಾಗ ಏನಿದೆ ಈರುಳ್ಳಿ ಸಿಪ್ಪೆ ಎಲ್ಲ ನೀಟಾಗಿ ತಗೋಬೇಕಾಗುತ್ತೆ. ಫಸ್ಟು ನಾನು ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ನೋಡಿ, ಇಲ್ಲಿ ಈರುಳ್ಳಿಯಲ್ಲಿ 2 ಭಾಗ ಇದ್ದು, ಸೊ ಹಾಗಾಗಿ ಈಗ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಅಗ್ಲವಾಗಿ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಒಂದೊಂದೇ ಲೇಯರ್ ಬೈ ಲೇಯರ್ನ ಕಟ್ ಮಾಡ್ಕೊತಾ ಹೋಗಿ. ಇದರಲ್ಲಿ ಏನಿಲ್ಲ ಅಂದರೂ ಒಂದು 7 to 8 ಲೇಯರ್ಸ್ ಆಗ್ತವೆ. ಸೊ ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನೋಡಿ. ಈ ಇಲಿಗಳನ್ನು ಓಡಿಸೋಕೆ ಈ ಒಂದು ಈರುಳ್ಳಿ ಏನಿದೆ ತುಂಬ ಅಂದರೆ ತುಂಬ ಸಹಾಯಕಾರಿಯಾಗುತ್ತೆ. ಯಾಕಂದರೆ ಇದರಲ್ಲಿ ಹೈ ಆಗಿರುವಂಥ ಫಾಸ್ಫರಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವೇನಾದರೂ ಇಲಿಗಳು ತಿಂತಾ ಇದ್ವಿ ಅಂದರೆ ಮುಗಿತು, ಹೊಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲಿಗಳಿಗೆ ಈ ಒಂದು ರೆಮಿಡಿ ಏನಿದೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗೋದಂತೂ ನಿಜ ನೋಡಿ. ನೆಕ್ಸ್ಟ್ ನೋಡಿ, ನಾನು ಮೊದಲೇ ಹೇಳಿರೋ ಹಾಗೆ ಜೆಂಡು ಬಾಂಬ್ನ ತೊಗೊಂಡಿದ್ದೀನಿ. ಜೆಂಡು ಬಾಂಬ್ ಅಂತೂ ಮೊದಲೇ ಗೊತ್ತಿದೆ, ತುಂಬ ಅಂದರೆ ತುಂಬ ಉರಿಯುತ್ತೆ. ಹಾಗೆ ಇದು ಇಲಿಗಳು ತಿಂದುಬಿಟ್ರೆ ಹೊಟ್ಟೆ ಕೆಟ್ಟೋಗುತ್ತೆ, ಹೊಟ್ಟೆ ಉಬ್ಬರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ಇಲಿಗಳೇನಿದ್ದಾವೆ ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ. ಫಸ್ಟು ಇಲ್ಲಿ ನೋಡಿ ಒಂದು ಜೆಂಡು ಬಾಂಬ್ನ ತೊಗೊಳ್ಳಿ. ಈಗ ಅದನ್ನು ಈ ಈರುಳ್ಳಿ ಮೇಲ್ಗಡೆ ಏನಿದೆ ಕರೆಕ್ಟಾಗಿ ಕೈಯಿಂದನೇ ಸವರ್ಬಿಡಿ, ಇಲ್ಲಾಂದರೆ ಚಮಚೆಯ ಸಹಾಯದಿಂದಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಕೈಯಿಂದನೇ ಕರೆಕ್ಟಾಗಿ ಎಲ್ಲ ಕಡೆ ಅಪ್ಲೈ ಆಗಲಿ ಅಂಥೇಳಿ ಸವರ್ತಾ ಇದ್ದೀನಿ. ಸೊ ಈ ರೀತಿ ನೀವು ಎಲ್ಲದಕ್ಕೂ ಕೂಡ ಹಚ್ಕೋಬೇಕಾಗುತ್ತೆ ನೋಡಿ, ಎಲ್ಲೂ ಬಿಡಲಾರ್ದಂಗೆ ಎಲ್ಲದಕ್ಕೂ ಕೂಡ ನಾನು ಇಲ್ಲಿ ಹಚ್ಕೊಂಡಿದ್ದೀನಿ. ಒಂದು ಟೋಟಲಾಗಿ ಒಂದು 8 ಇದ್ದಾವೆ ನನ್ನ ಹತ್ರ ಈ ಈರುಳ್ಳಿ ಪೀಸಸ್ಗಳು. 8 ಈರುಳ್ಳಿ ಪೀಸಸ್ಸಿಗೂ ನಾನು ಹಚ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಅಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ರೆಮಿಡಿ. ನಾನು ಮೊದಲಿಗೆಲ್ಲ ತೋರಿಸಿದ್ದೀನಿ, ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಕೂಡ. ನಾನು ಈರುಳ್ಳಿ ಹಾಕಿ ಅಥವಾ ಈ ಅರಿಶಿನ ಹಾಕಿಬಿಟ್ಟು ಮಾಡಿದ್ದೀನಿ. ಯಾಕಂತಂದರೆ ಈ ಒಂದು ಏನಿದೆ ಅಂತಂದರೆ ಇಲಿಗಳು ಸಾಯಬಾರ್ದು, ಆದರೆ ಇಲಿಗಳು ಮನೆ ಬಿಟ್ಟು ಹೋಗಬೇಕು, ಇಕ್ಕಟ್ಟಾಗಬೇಕು. ಹಾಗಾಗಿ ಈ ಒಂದು ರೆಮಿಡಿನ ನಾನು ಮಾಡ್ತಾ ಇರೋದು. ಈಗ ಅರಿಶಿನ ಕೂಡ ಅಷ್ಟೇ, ನಾನು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅರಿಶಿನ ಆದಮೇಲೆ ಇದರಲ್ಲಿ ಮೇನ್ ಒಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಇದಕ್ಕೆ ನಾನಿಲ್ಲಿ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅಥವಾ ತಿನ್ನುವ ಸೋಡಾ ಪುಡಿ ಏನಿರುತ್ತೆ ನೋಡಿ, ಅಡುಗೆಗೆ ಹಾಕುವಂಥ ಸೋಡಾ ಪುಡಿ ಏನಿರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ, ಇದು ಹೊಟ್ಟೆ ಉಬ್ಬರ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇಲಿಗಳನ್ನು ನಾವು ಸಾಯಿಸಬಾರ್ದು, ಬಟ್ ಈ ಇಲಿಗಳೇನಿದ್ದಾವೆ ಮನೆ ಬಿಟ್ಟು ಹೋಗಬೇಕು. ಅದಕ್ಕೆ ಆಹಾರದಿಂದ ಬಂದಿರುವ ಇಲಿಗಳನ್ನು ಆಹಾರದಿಂದನೇ ಹೊರಗಡೆ ಓಡಿಸ್ಬೇಕಾಗಿದೆ. ಹಾಗಾಗಿ ಈ ಒಂದು ಸ್ಟ್ರಾಂಗ್ ಆಗಿರುವ ರೆಮಿಡಿನ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾನು ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಆಪ್ಷನಲ್ಲು, ಬೇಕಿದ್ರೆ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಸೋಡಾ ಮತ್ತು ಅರಿಶಿನ ಏನಿದೆ ನೋಡಿ ಕರೆಕ್ಟಾಗಿ ಮಿಕ್ಸ್. ಸೊ ಹಾಗಾಗಿ ಅದನ್ನು ಕಂಪಲ್ಸರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಎಲ್ಲದಕ್ಕೂ ಹಾಕಿದ ಮೇಲೆ ಅದೇ ಸ್ಪೂನಿಂದನೇ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳಿರೋ ಹಾಗೆ ನೀವು ಇದನ್ನು ಸ್ಕಿಪ್ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲಿ ಯಾವುದಾದ್ರೂ ಎಣ್ಣೆ ತೊಗೋಬೋದು. ನಾನು ಇಲ್ಲಿ ಬಂದುಬಿಟ್ಟು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಏನಿದೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಸಾಸಿವೆ ಎಣ್ಣೆ ಹಾಕೋದ್ರಿಂದ ಇಲಿಗಳು ಜಲ್ದಿ ಓಡೋಗ್ತವೆ ಅಂಥೇಳಿ ನಾನು ಹಾಕಿರೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈಗ ಇದನ್ನು ಪಕ್ಕದಲ್ಲಿ ಇಡೋಣ, ಯಾಕಂದರೆ ಇದು ಸ್ವಲ್ಪ ನೆನಿಬೇಕು. ಹಾಗಾಗಿ ಇದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಜೆಂಡು ಬಾಂಬ್ ಒಂದು ಇತ್ತಂದರೆ ಸಾಕು, ಸೊಳ್ಳೆಗಳು ಕೂಡ ಈಸಿಯಾಗಿ ಓಡಿಸ್ಕೋಬೋದು. ನಾನಿಲ್ಲಿ ದೇವರಿಗೆ ಹಚ್ಚುವಂಥ ಉದಿನ ಕಡ್ಡಿ ಏನಿದೆ ಅಲ್ವಾ ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಈ ಒಂದು ಜೆಂಡು ಬಾಂಬನ್ನ ಕರೆಕ್ಟಾಗಿ ಸವರ್ಬಿಡಿ. ಮೇಲ್ಗಡೆ ತುದಿ ಏನಿದೆ ಸ್ವಲ್ಪ ಜಾಸ್ತಿ ಸವರಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಸ್ಮೆಲ್ ಏನಿದೆ, ಮೊದಲೇ ಈ ಸ್ಮೆಲ್ಲಿಗೆ ಜಾಸ್ತಿ ಸೊಳ್ಳೆಗಳು ಬರೋದಿಲ್ಲ. ಒಂದು ಒಳ್ಳೆ ಫ್ರೆಗ್ರೆನ್ಸ್ ಇರುತ್ತೆ, ದೇವರಿಗೆ ದೀಪ ಹಚ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಜೆಂಡು ಬಾಂಬ್ ಹಚ್ಚೋದ್ರಿಂದ ಜೆಂಡು ಬಾಂಬ್ ಸ್ಮೆಲ್ಲಿಗೆ ಕೂಡ ಅಷ್ಟೇ ಸೊಳ್ಳೆಗಳು ಜಲ್ದಿ ಓಡೋಗ್ಬಿಡ್ತವೆ, ಇರೋದೇ ಇಲ್ಲ, ಸತ್ತೋಗ್ಬಿಡ್ತವೆ. ಹಾಗಾಗಿ ಈ ಒಂದು ಸ್ಟ್ರಾಂಗ್ ಆಗಿರುವಂಥ ರೆಮಿಡಿನ ಒಂದು ಸತಿ ಆದರೂ ಟ್ರೈ ಮಾಡಿ ನೋಡಿ, ಎಷ್ಟು ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈಗ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಅವಾಗೆ ಏನೋ ನೆನೆ ಹಾಕಿಡಕ್ಕಂತೇಳಿ ಇಟ್ಟಿದ್ನಲ್ವ ಈರುಳ್ಳಿನ, ಈಗ ಅದನ್ನು ತೊಗೊಳ್ಳಿ. ಎಲ್ಲೆಲ್ಲಿ ನಿಮಗೆ ಇಲಿಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ, ಅದರಲ್ಲೂ ಈ ಹುಟ್ಟಿರುವಂಥ ಸಣ್ಣ ಸಣ್ಣ ಇಲಿಗಳಿರ್ತವೆ, ಅದರಲ್ಲಿ ಅವುಗಳು ಏನಾದರೂ ಜಾಸ್ತಿ ಆಗಿಬಿಟ್ರೆ ಮನೆಯೆಲ್ಲ ಒಂಥರ ಬೂದು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿ ಹೊಲಸು ಜಾಸ್ತಿ ಆಗುತ್ತೋ ಅಲ್ಲೇ ಬರ್ತಾ ಇರುತ್ತೆ. ಅದರಲ್ಲಿ